ಹೈಕಮಾಂಡ್ ವೀಕ್ನೆಸ್ ಅಂತ ಅನ್ಸಿದೆಯೋ ಬಿಟ್ಟಿದೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಲ್ಲ, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ, ದೇಶದಲ್ಲಿ ಚರ್ಚೆ ಆಗ್ತಾಯಿದೆ. ಚರ್ಚೆ ಆಗ್ತಿರೋದ್ರ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಎಲ್ಲ ಹಿಂದೆಕ್ಷಗಳು ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಅನ್ಯಾಯ ಆಗಿದೆ, ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ. ಆ ಚರ್ಚೆ ಮುಖಾಂತರ ಬರುವಂತ ದಿನಗಳಲ್ಲಿ ಒಳ್ಳೆ ಫಲಿತಾಂಶ. ಮೊನ್ನೆ ಚುನಾವಣೆ ಸೋತ್ವಿ, ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ, ನಾವು 66 ಸೀಟ್ ಬಂದಿಲ್ಲ. ಏನೇನು ಸಮಸ್ಯೆಗಳಿದೆ, ಪಕ್ಷದಾಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ದು ತಪ್ಪುಗಳಿದಾವೆ. ಹಾಗಾಗಿ ಈ ತಪ್ಪುಗಳನ್ನ ಸರಿಯಾಗಬೇಕು ಅನ್ನೋ ಉದ್ದೇಶ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ಉದ್ದೇಶದ ಅಭಿಪ್ರಾಯಗಳು ಏನೇನಿದೆ ಹೇಳಿ ತೀರ್ಮಾನ ತಗೊಳ್ಳಿ. ಟಕ್ಕಂತ ಕುತೂಹಲ ಹೋಗುತ್ತೆ. ಇವತ್ತು ಹೇಳ್ಬಿಟ್ಟು ನಾವು ಬರೀ ಕುತೂಹಲ ಅಲ್ಲ, ಇದು ನನ್ನ ರಾಜಕೀಯ ಭವಿಷ್ಯ, ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ. ಇಡೀ ರಾಜ್ಯದ ಹಿಂದುಳಿದ ವರ್ಗದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ನನ್ನ ಪಕ್ಷದ ಹಿತೈಷಿಗಳು, ಈ ಪಕ್ಷ ಸರಿಯಾಗಿ ಹೋಗ್ಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟರು ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವೇನ್ ಮಾಡಬೇಕು, ಏನ್ ಕ್ರಮ ತಗೋತೀರಿ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ಕಾದು ನೋಡ್ತಾ ಇದ್ದೀನಿ. ಎಲ್ಲ ಹಿರಿಯ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು. ನಾನು MP ಆಗಬೇಕು ಅಷ್ಟೇ ಅಲ್ಲ, ನನ್ನ ಆಸೆ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇರಬೇಕು. ಈ ದಿಕ್ಕಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ರಾಜಕಾರಣ ಮಾಡಬೇಡಿ ಅಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನನ್ನ ಪ್ರಧಾನಮಂತ್ರಿಗಳು ನನ್ಗೆ ಫೋನ್ ಮಾಡಿದ್ರು. ಇದು ನನ್ನ ಪಕ್ಷ ನನ್ಗೆ ಕಲ್ಸ್ಕೊಟ್ಟಿದೆ. ಹಾಗೆ ನನ್ನ ಮನೆ ಏನ್ ಫೋನ್ ಬಂತು ನನಗೆ? ಫೋನ್ ಬಂದಂತ ಸಂದರ್ಭದಲ್ಲಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ನೋಡೋಣ ಏನ್ ಫೋನ್ ಬರುತ್ತೋ ಬಿಡುತ್ತೆ. ನೀವೇನು ಊಹೆ ಮಾಡ್ಬಿಟ್ರೆ ನಾವು ನನಗೆ ಒಪ್ಪಿಕೊಂಡಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ನಮ್ಮ ಪಕ್ಷದ ತಪ್ಪುಗಳಾಗಿದ್ದಾವೆ. ಇನ್ನು ಅದಕ್ಕೆ 100 ಸೇರ್ಸ್ ಹೇಳ್ತೀನಿ. ನನ್ನ ಹತ್ರ ಚರ್ಚೆಗಾಗ್ತದೆ. ಏನ್ ಸೋತ್ವಿ ನಾವು ಅಂತ ನಮ್ಮ ಪಾರ್ಟಿನ ನಾವೇ ಮಾಡ್ಕೊಂಡ್ರೆ ತಪ್ಪು. ಒಂದೆರಡಲ್ಲ, ಅವೆಲ್ಲವೂ ಕೂಡ ಸರಿ ಹೋಗ್ಬೇಕು ಅನ್ನೋದಾದಾಗ ಬರಬೇಕಾಗಿದೆ. ನೋಡೋಣ. ಏನು ಇನ್ನು ತೀರ್ಮಾನನೇ ಮಾಡಿಲ್ಲ. ಇಲ್ಲ ಅಭಿಪ್ರಾಯ ಇನ್ನೂ ಹೇಳಿಲ್ಲ. ಒಂದ್ ವೇಳೆ ಪಕ್ಷ ನಿಮಗೆ ಉತ್ತರ ಬದಿಗೆ ನೀವೇ ಹಾವೇರಿಯಿಂದ ಸ್ಪರ್ಧೆ ಮಾಡಿ ಅಂತ ಅವಕಾಶ ನೋಡ, ನೀವು ಇವರು ಗಂಟವ್ರ ಜಾಗದಲ್ಲಿ ನೀವು ಕೂತಿದ್ದೀರಿ ನನಗೆ ಅನಿಸ್ತಾ ಇದೆ. ಅದು ಹಾಗೆ ಅನ್ಕೊಂಡೇ ಇರ್ತದೆ. ಹಾಗಾಗಿ ಏನು ನಿಮ್ಮ ಯಾವುದು ಒಂದಾಪುರಲ್ಲ. ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳು ಏನಿದೆ ಅದ್ರ ಬಗ್ಗೆ ಸರಿ ಆಗ್ಬೇಕು. ಈ ಚಿಂತನೆಯಲ್ಲಿ ನನಗೂ ಇದೆ, ಇದನ್ನು ಹೇಗೆ ಸರಿ ಮಾಡಬೇಕು ಅಂತ. ಹಾಗಾಗಿ ಚಿಂತನೆ ಮಾಡಿ ಚರ್ಚೆ ಮಾಡಿ ನಾನೆಲ್ಲದರಿಂದ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಪೇಕ್ಷೆ ಪಟ್ಟಿದ್ದಾರೆ ಪಾರ್ಟಿ ಚರ್ಚೆ ಆಗ್ಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನಾನು ಚುನಾವಣೆ ನಿಲ್ಬೇಕು ಬೇಡ ಅಂತ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅಭಿಪ್ರಾಯ ಕೇಳಿಕೊಂಡು ಮಾಡಿದ್ದು ಮುಂದೇನು ಮಾಡಬೇಕು ಅಂತ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಮಾನಿಗಳು ಇದೆ ಅಂದ್ರೆ ನೋಡ, ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಕಚ್ಚೆ ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಆ ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಬಂದಾಗ ಯಾವಾಗಲೂ ನಮ್ಮನೆ ಬಂದಿರ್ತಾರೆ. ಈ ವಿಷಯನೂ ಚರ್ಚೆನೂ ಆಗಿದೆ. ಅದಕ್ಕೆ ಹೇಳ್ತಾರೆ ಎಲ್ಲ ನಿಮ್ಮಲ್ಲಿ ಹೇಳ್ಬಿಡುತ್ತ ಏನಾಗಿದೆ ಏನ್ ಬಿಟ್ಟಿದೆ ಅಂತ ಕಾದ್ ನೋಡಿ. ಜೋಶಿ ನನ್ನ ಆತ್ಮೀಯ ಸ್ನೇಹಿತ. ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷ ಆಗಿದ್ದಾಗ ಅವರು ಬಿಜೆಪಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ನನಗೂ ಅವರ ಆತ್ಮೀಯ ಸ್ನೇಹಿತ ಇದ್ದರು. ಅವರು ಭಗವಧ್ವಜದ ಹೋರಾಟ, ತ್ರಿವರ್ಣ ಧ್ವಜ ಹೋರಾಟ ಹುಬ್ಬಳ್ಳಿನ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೆ
ಅಧಿಕಾರ ಕೊಟ್ಟಿಗೆ ತ್ರಿವರ್ಣದಲ್ಲಿ ಆಸೆ ಕೊಡೋಕ್ಕೆ ಕೆಲಸ ಮಾಡೋದು ಯಶಸ್ವಿನೂ ಅದು. ಆದರೆ ಸ್ನೇಹ ಏನೇನಾಗಿದೆ ಅನ್ನೋದು ನಿಜಕ್ಕೂ ಚರ್ಚೆಗಳು ಆಗ್ಬೇಕು ತಾನೆ, ಯಾವುದೇ ಒಂದು ಆಗ್ಬೇಕಾದ್ರೆ ಚರ್ಚೆ ಆಗಿರೋದು ಹೌದು. ಜೋಶಿ ಜೊತೆಗೂ ಚರ್ಚೆ ಆಗಿದೆ. ಮನೆಯಲ್ಲ ಮಂಡ್ಯ ಬೆಂಬಲಿಗರು ನಮ್ಮ ಬೆಂಬಲಿಗರು ನಿಜಕ್ಕೂ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಬಹಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರ್ತಾ ಇದ್ದಾರೆ. ಬಜಾರ್ ಕಲ್ಯಾಣ ಮಂಟಪದಲ್ಲಿ ಸಂಜೆ 5 ಗಂಟೆ ನಾನು ಹೋಗ್ತಾ ಇದ್ದೀನಿ. ಎಲ್ಲರ ಅಭಿಪ್ರಾಯವನ್ನು ಕೇಳ್ತೀನಿ. ಏನು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋದು. ನಾನಂತೂ ಈ ನಿಮಿಷದಲ್ಲಿ ಯಾವ ತೀರ್ಮಾನ ತಗೋಲ್ಲ. ಬಿಜೆಪಿಯಲ್ಲಿ ಸೀನಿಯರ್ ಮೋಸ್ಟ್ ಅಲ್ಲ ಅಂತ ನಾನು ಹೇಳ್ಬಿಟ್ರೆ ನನ್ನ ತಪ್ಪಾಗುತ್ತೆ. ನಾನು ಹೌದು, ನಾನು ಇಲ್ಲ ಅಂದಿಲ್ಲ. ನಾನೇನು ತಗೋಬೇಕು, ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಹಿತೈಷಿಗಳು ಮಾತಾಡ್ತಿದ್ದಾರೆ. ನಾನಿಲ್ಲ ಅಂದಿಲ್ಲ. ನನಗೆ ಏನು ನಡೆಸ್ಕೊಂಡಿದ್ದಾರೆ, ಏನು ತೋರಿಸ್ಕೊಂಡಿದ್ದಾರೆ. ಒಬ್ಬ MLA ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿ ತನಕ ತಗೊಂಡೋಗಿದ್ದಾರೆ.